श्रीगुरुभ्यो नमः हरि ओम। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम वहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुखाविदः गुरुश्च मध्वनामा मे वरदोऽस्तु निरन्तरं वाणिते करवण्यम्बचरणोर्जि सर्वदा मद्वाक्यसरणीर्भूयात् श्रीमदाचार्यभावग समाश्रयेद्गुरुं भक्त्या महाविश्वासपूर्वकम् निक्षिपे सर्वभारांश्च ಗುರೋ ಶ್ರೀ ಪಾದಪಂಕಜೇ. ತಮ್ಮೆಲ್ಲರಿಗೆ ತಿಳಿದಿರೋ ಹಾಗೆ ಹೋಳಿ ಹುಣ್ಣಿಮೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಹೋಳಿ ಹುಣ್ಣಿಮೆಯಲ್ಲಿ ಮನ್ಮಥ ಕಾಮದೇವ ಅಂತ ಹೇಳಿ ಪ್ರಖ್ಯಾತನಾಗಿರುವಂತಹ ಆ ಮನ್ಮಥನ ಒಂದು ಇತಿಹಾಸವನ್ನ ಇವತ್ತು ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ. ಶಾಸ್ತ್ರ ಗ್ರಂಥಗಳಲ್ಲಿ ಬಹಳ ಸುಂದರವಾಗಿ ಅವನ ಚರಿತ್ರೆಯನ್ನು ನಾವು ತಿಳಿಯಬಹುದು. ಕಾಮದೇವ ಅಂತ ಅವನ ಹೆಸರು. ಅವನು ಸಾಮಾನ್ಯವಾದ ದೇವತೆ ಅಲ್ಲ. ದೇವೇಂದ್ರ ಕಾಮೋ ಗುರುಹು ಅಂತ ನಾವು ಹೇಳಿರೋ ಹಾಗೆ ಇಂದ್ರ ಮತ್ತು ಕಾಮ ಇಬ್ರು ಸಮಾನ ದೇವತೆಗಳು. ಶಕ್ತಿ ಸಾಮರ್ಥ್ಯದಲ್ಲಿ ದೇವೇಂದ್ರನಿಗೆ ಸಮನಾಗಿರುವಂತಹ ದೇವತೆ ಅದು ಕಾಮ. ಉತ್ತಮ ಮನೋಭಿಮಾನಿಯಾಗಿರುವಂಥವನು. ಹರಿಯ ಮನಸ್ಸಿನಿಂದ ಹುಟ್ಟಿದ ವ್ಯಕ್ತಿ ಆದ್ದರಿಂದ ಇವನಿಗೆ ಮನಸಿಜ ಅಂತ ಕರೀತಾ ಇದ್ದಾರೆ. ಯಾವ ಸುದರ್ಶನ ಚಕ್ರ ಹರಿಯ ಕೈಯಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯವೋ, ಯಾವ ಸುದರ್ಶನ ಚಕ್ರದಿಂದ ಯಮದೇವರು ಭಯ ಪಡ್ತಾರೋ ಅಂತಹ ಸುದರ್ಶನ ಚಕ್ರಕ್ಕೆ ಅಭಿಮಾನಿಯಾಗಿರುವಂತಹ ಮೃತ್ಯುವಿಗೆ ಮೃತ್ಯು ಎನಿಸಿರುವಂಥವನು ಈ ಕಾಮದೇವ. ಯಮೋ ಕಾಲೋ ಮನುಷ್ಯಾಣಾಂ ತಸ್ಯ ಕಾಲ ಸುದರ್ಶನ. ಎಷ್ಟು ಸುಂದರವಾಗಿದೆ ನೋಡಿ. ಅಂದ್ರೆ ನಮ್ಮೆಲ್ಲ ಮನುಷ್ಯರಿಗೆ ಯಮದೇವರು ಕಾಲ ಅಂತ ಅನಿಸ್ಕೊಂಡ್ರೆ, ಮೃತ್ಯು ಅಂತ ಅನಿಸ್ಕೊಂಡ್ರೆ, ಯಮದೇವರಿಗೂ ಮೃತ್ಯು ಅನ್ಸ್ಕೊಂಡಿರುವಂಥವನು ಸುದರ್ಶನ ಚಕ್ರಕ್ಕೆ ಅಭಿಮಾನಿ ಎನ್ಸ್ಕೊಂಡಿರುವಂತಹ ಕಾಮದೇವ ಅವನಿಗೆ ಮೃತ್ಯು ಅಂತ ಅನಿಸ್ಕೊಂಡಿದ್ದಾನೆ. ಭಗವಂತನ ಆದೇಶವನ್ನ ಹೊಂದಿದಂತಹ ಪ್ರದ್ಯುಮ್ನ ಇದು ಅವನ ಮತ್ತೊಂದು ರೂಪ. ಅವನ ಕೈಯಲ್ಲಿ ಬಿಲ್ಲು ಬಾಣಗಳಿದ್ದಾವೆ. ನಾವು ಚಿತ್ರದಲ್ಲಿ ನೋಡ್ತೀವಿ, ಹೌದಾ? ಅದಕ್ಕೆ ಹೇಳ್ತಾರೆ, ಆ ಬಿಲ್ಲು ಮತ್ತು ಬಾಣದ ವರ್ಣನೆ ಮಾಡ್ತಾರೆ ಶಾಸ್ತ್ರದಲ್ಲಿ. ಅರವಿಂದ, ಅಶೋಕ, ಸೂತ, ನವಮಲ್ಲಿಕ, ನೀಲೋತ್ಪಲ ಅನ್ನುವಂತಹ 5 ಹೂವಿನ ಬಾಣಗಳನ್ನ ಸ್ತ್ರೀ ಮತ್ತು ಪುರುಷರ ಮೇಲೆ ಆ ಮನ್ಮಥ ಬಿಡ್ತಾ ಇರ್ತಾರಂತೆ. ಯಾರೇ ಎಷ್ಟೇ ಬೇರ್ಪಟ್ಟಿರ್ಲಿ ಮನಸ್ಸಿನಿಂದ, ಈ 5 ಬಾಣಗಳನ್ನ ಬಿಟ್ಟಾಗ ಅವರು ಮತ್ತೆ ಒಗ್ಗೂಡೋ ಹಾಗೆ ಅವನು ಮಾಡ್ತಾನಂತೆ. ಇದಕ್ಕೂ ಬಗ್ಲಿಲ್ಲ ಅಂದ್ರೆ 5 ಬಾಣ ಬಿಟ್ಟು ನೋಡ್ತಾನೆ, ಇದಕ್ಕೂ ಬಗ್ಲಿಲ್ಲ ಅಂದ್ರೆ ಮತ್ತೆ 5 ಬಾಣಗಳನ್ನು ತಯಾರು ಮಾಡಿಕೊಂಡು ಇಟ್ಕೊಂಡಿರ್ತಾನಂತೆ ಬಿಡ್ಲಿಕ್ಕೆ. ಹರ್ಷಣ, ರೋಚನ, ಮೋಹನ, ಶೋಷಣ ಮತ್ತು ಮಾರಣ ಅನ್ನುವಂಥ 5 ಬಾಣಗಳನ್ನ, ಭಯಂಕರ ಅಸ್ತ್ರಗಳನ್ನ ಬಿಡ್ತಾನಂತೆ. ಮನ್ಮಥನಿಗೆ ವಸಂತ ಮಾಸದ ಅಭಿಮಾನಿಯಾಗಿರುವಂತಹ ವಸಂತ ಏನಿದ್ದಾನಲ್ಲ ಅವನು ಮಂತ್ರಿ ಆಗಿರುವಂಥವನು. ಶೃಂಗಾರ ರಸಕ್ಕೆ ಅಭಿಮಾನಿಯಾಗಿರುವಂತಹ ಸೇನಾ ನಾಯಕನಾಗಿದ್ದಾನೆ. 49 ಬಗೆಯ ಶೃಂಗಾರ ಭಾವಗಳೇ ಅವನ ಸೈನಿಕರಾಗಿರುವಂಥವು. 64 ಕಲೆಗಳಿಂದ ಕೂಡಿದಂತಹ ದಕ್ಷನ ಕುವರಿಯಾಗಿರುವಂತಹ ರತಿದೇವಿ ಇವನ ಪಟ್ಟದ ರಾಣಿಯಾಗಿರುವಂಥವಳು. ಇವನ ಬಾಣವನ್ನ ತಪಸ್ವಿಗಳು ಗೆಲ್ಲಿಕ್ ಸಾಧ್ಯ ಆಗೋದಿಲ್ಲ. ಅಂತಹ ಅತ್ಯದ್ಭುತನಾಗಿರುವಂಥವನು ಈ ಮನ್ಮಥ. ಹೂಬಾಣಗಳನ್ನ ಬಿಡ್ತಿರ್ತಾನೆ. ಈ ರತಿದೇವಿಯ ಸಹೋದರಿ ಸತೀದೇವಿ ಅಂದ್ರೆ ರುದ್ರದೇವರ ಪತ್ನಿಯಾಗಿರುವಂಥವಳು. ನಾವು ಕಥೆಯನ್ನೆಲ್ಲ ಕೇಳಿದ್ದೇವೆ, ಆ ಕಥೆ ನಮಗೆ ಚೆನ್ನಾಗಿ ಗೊತ್ತು. ರುದ್ರದೇವರ ಮೇಲೆ
ಯಾವಾಗ ಬಾಣ ಪ್ರಹಾರವನ್ನ ಮಾಡ್ತಾನೋ ರುದ್ರದೇವರು ಅವರು ಕಣ್ಣನ್ನ ತೆರೆದಾಗ ಸ್ಮರೋ ನಿಯಮಿನ ಮಬೂತ್ ಭಸ್ಮಸಾತ್. ಶಿವಸ್ತುತಿಯಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಆ ತಪಸ್ಸಿನ ಭಂಗ ಮಾಡುವಂತಹ ಸಂದರ್ಭದಲ್ಲಿ ಸುಟ್ಟು ಭಸ್ಮ ಆಗಿದ್ದಾನೆ. ಬ್ರಹ್ಮದೇವರು ವಿಶೇಷವಾಗಿ ರುದ್ರದೇವರ ಮುಖಾಂತರವಾಗಿ ಎಲ್ಲ ಕೆಲಸವನ್ನ ಮಾಡಿಸಿದ್ದಾರೆ. ಮೂರನೇ ಕಣ್ಣನ್ನ ತೆಗೆದಂತಹ ಸಂದರ್ಭದಲ್ಲಿ ರುದ್ರದೇವರು ಭಸ್ಮೀಭೂತನಾಗಿದ್ದಾನೆ. ಉಳಿದೆಲ್ಲ ದೇವತೆಗಳ ತಪಸ್ಸನ್ನ ಭಂಗ ಮಾಡುವಂತಹ ಸಾಮರ್ಥ್ಯ ಇರುವಂತಹ ಮನ್ಮಥನಿಗೆ ರುದ್ರದೇವರ ಒಂದು ಮನಸ್ಸನ್ನ ಭಂಗಗೊಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂತಹ ಎತ್ತರದವರು ರುದ್ರದೇವರು. ರುದ್ರದೇವರು ಮನ್ಮಥನನ್ನ ಭಸ್ಮ ಮಾಡಿದ್ದು ಯಾವ ನ್ಯಾಯ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ, ಮನ್ಮಥನು ತನ್ನ ಕರ್ತವ್ಯದಲ್ಲಿ ತೊಡಗಿದ್ದಕ್ಕೆ ಈ ಶಿಕ್ಷೆ ಕೊಡ್ಲಿಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ ಅದಕ್ಕೆ ರುಕ್ಮಿಣೀಶ ವಿಜಯದಲ್ಲಿ ವಾದರಾಜ ಸ್ವಾಮಿಗಳು ಉತ್ತರ ಕೊಡ್ತಾರೆ. ರುದ್ರದೇವರು ಮನ್ಮಥನನ್ನ ಉರಿಗಣ್ಣಿಂದ ನೋಡಿ ಭಸ್ಮ ಮಾಡಿದ್ದಾರೆ. ಇದು ಬಾಹ್ಯ ದೃಷ್ಟಿಯಿಂದಷ್ಟೇ ಕಾಣುವಂತಹ ವಿಚಾರ. ಆದರೆ ಭಸ್ಮೀಭೂತನಾದ ಮನ್ಮಥನನ್ನ ತಮ್ಮ ಹೃದಯದಲ್ಲೇ ಇಟ್ಟುಕೊಂಡಿದ್ದಾರೆ. ಒಂದು ಮುಖದಿಂದ ಜಗತ್ತನ್ನ ಸೂರೆಗೊಳ್ಳುವಂತಹ ಮನ್ಮಥನನ್ನ ಅನೇಕ ಮುಖಗಳಿಂದ ಪಾರ್ವತಿಯ ಗರ್ಭದಲ್ಲಿಟ್ಟು ಷಣ್ಮುಖ ಆಗಿ ಅವತಾರ ಮಾಡೋ ಹಾಗೆ ಮಾಡಿದ್ದಾರೆ. ಮನ್ಮಥನ ಸಾಧನೆ ಅತ್ಯದ್ಭುತವಾಗಿರುವಂಥದ್ದು. ದಂಪತಿಗಳನ್ನ ಸೇರಿಸಿ ಒಳ್ಳೆಯ ಸಂಸಾರ ಸುಖ ಸಮೃದ್ಧಿಗಳನ್ನ ನೀಡೋಂಥವನು ಈ ಮನ್ಮಥ. ಪುತ್ರ ಪೌತ್ರಾದಿಗಳನ್ನ ಸಂತತಿಯನ್ನ ಅಭಿವೃದ್ಧಿ ಪಡಿಸುವಂಥವನೇ ಈ ಮನ್ಮಥ. ಕಾಮದೇವ ಅಂತ ಇವನನ್ನು ಕರೀತಾರೆ. ಜಗತ್ತು ನಡೆಯೋದೇ ಇವನಿಂದ. ಅಷ್ಟು ಎತ್ತರದ ದೇವತೆ, ಉತ್ತಮ ಶೀಲವನ್ನ ಹೊಂದಿರುವಂಥವನು ಈ ಮನ್ಮಥನಾಗಿರುವಂಥವನು. ಅದನ್ನೇ ಭಾಗವತ ಹೇಳ್ತದೆ, ಕ್ವಚಿದ್ದಪ್ತ್ಯಸಿ ನ ವೇದ್ಯಮಾಯುಷಃ. ಅಂದ್ರೆ ಇವನಲ್ಲಿದ್ದರೂ ಆಯುಷ್ಯ ಇವನಿಗಿಲ್ಲ ಅನ್ನೋ ಹಾಗಿದೆ. ಅಂದ್ರೆ ಶೀಲ ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ಇನ್ನು ಷಣ್ಮುಖನಾಗಿ ಬಂದಿದ್ದಾನೆ. ಮೊದಲು ಕೃಷ್ಣ ಪರಮಾತ್ಮನ ಮಗನಾಗಿ ಅಂದ್ರೆ ಪ್ರದ್ಯುಮ್ನಾಗಿ ಅವತಾರ ಮಾಡದ. ಇದಾದ ಮೇಲೆ ಮನ್ಮಥನೇ ಷಣ್ಮುಖನಾಗಿ ಬಂದ. ಇಂದ್ರದೇವರ ಸಮಾನ ಕಕ್ಷೆಯಲ್ಲಿ ಬರುವಂತಹ ಮನ್ಮಥನೇ ಷಣ್ಮುಖನಾಗಿ ರುದ್ರದೇವರಿಂದ ಜನಿಸಿದಂಥವನು. ಬ್ರಹ್ಮದೇವರ ಶಾಪದಿಂದ ಈ ಸುಬ್ರಹ್ಮಣ್ಯ ಹಾವಿನ ದೇಹವನ್ನು ಪಡಿತಾನೆ. ಆಗ ತಾಯಿಯಾಗಿರುವಂತಹ ಪಾರ್ವತಿ ಷಷ್ಠಿ ವ್ರತವನ್ನ ಆಚರಣೆ ಮಾಡ್ತಾಳೆ. ತನ್ನ ಮಗನ ಶಾಪ ಮುಕ್ತ ಆಗ್ಲಿ, ಅವನು ಅಲ್ಲಿಂದ ಬಿಡುಗಡೆ ಹೊಂದ್ಲಿ, ಅದಕ್ಕೆ ಪ್ರಖ್ಯಾತವಾಗಿ ಕರೀತಾರ ನೋಡ್ರಿ, ಸುಬ್ರಹ್ಮಣ್ಯ ಸೃಷ್ಟಿ ಪಾರ್ವತೀ ದೇವಿ ಮಾಡಿರುವಂಥದ್ದು. ಅಷ್ಟು ವಿಶೇಷವಾಗಿರುವಂಥದ್ದು. ಜಾತಕದಲ್ಲೇನಾದ್ರೂ ಸರ್ಪದೋಷ ಇದ್ರೆ ಆ ದೋಷ ಪರಿಹಾರ ಆಗುವಂಥದ್ದು. ಸಂತಾನವನ್ನ ನೀಡುವಂತಹ ಸುಬ್ರಹ್ಮಣ್ಯನ ಆಯುಧ ಅದು ಸರ್ಪವಾಗಿರುವಂಥದ್ದು. ಆದ್ದರಿಂದಲೇ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗ್ತಾರೆ, ಅಲ್ಲಿ ಆರಾಧನೆಯನ್ನ ಮಾಡ್ತಾರೆ. ಇದೆಲ್ಲ ಕುಮಾರತಂತ್ರ ಎನ್ನುವಂತಹ ಗ್ರಂಥದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಇನ್ನು ಈ ಹೋಳಿ ಹಬ್ಬ ಅಂತ ಆಚರಣೆ ಮಾಡ್ತಾರಲ್ಲ, ಹೋಳಿ ಹಬ್ಬದ ಬಗ್ಗೆನೂ ಒಂದೆರಡು ಮಾತು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಮಾಘ ಮಾಸದಲ್ಲಿ ಬರುವಂಥದ್ದು ಸುಬ್ರಹ್ಮಣ್ಯ ಸೃಷ್ಟಿ ಆದ್ರೆ, ಈಗ ನಾವು ಫಾಲ್ಗುಣ ಮಾಸದಲ್ಲಿ ಹುಣ್ಣಿಮೆ ದಿವಸ ವಿಶೇಷವಾಗಿ ರಾಕಾ ಹೋಲಕೆ ಅಂತ ಹೇಳಿ ಅದನ್ನ ಕರೀತಾ ಇದ್ದಾರೆ. ಇನ್ನೂ ಹೇಳ್ಬೇಕಪ್ಪ ಅಂದ್ರೆ, ಫಾಲ್ಗುಣ ಮಾಸದ ಶುದ್ಧ ಹುಣ್ಣಿಮೆಯ ದಿವಸ ಪರಸ್ಪರವಾಗಿ ವಿಶೇಷವಾಗಿ ಬಣ್ಣಗಳನ್ನ ಹಚ್ತಾರೆ, ಗಂಧವನ್ನ ಹಚ್ತಾರೆ, ಅತ್ಯಂತ ಸಂತೋಷವಾಗಿ ಕುಣಿತಾರೆ. ಇದನ್ನೆಲ್ಲ ನಾವು ಕಾಣ್ತೀವಿ. ಅದಕ್ಕೆ ಹೋಲಿ ಹುಣ್ಣಿಮೆಯನ್ನ ಹುತಾಶನಿ ಅಂತ ಕರೀತಾರೆ. ವರಾಹ ಪುರಾಣದಲ್ಲಿ ಇದಕ್ಕೆ ಪಟವಾಸ ವಿಲಾಸಿನಿ ಅಂತ ಕರೀತಾರೆ. ಅಂದ್ರೆ ಬಣ್ಣ ಬಣ್ಣದ ಚೂರ್ಣಗಳನ್ನ ಎರಚಾಡುವಂತಹ, ಉಗ್ಗುವಂತಹ, ಹಚ್ಚುವಂತಹ ಹಬ್ಬ ಇದು. ಸ್ಕಂದ ಪುರಾಣದಲ್ಲಿ ಕೃಷ್ಣ ಪರಮಾತ್ಮ ಈ ಹಬ್ಬದ ಬಗ್ಗೆ ಭಾರಿ ವಿಸ್ತಾರವಾಗಿ ಹೇಳ್ತಾನೆ. ಕಾಮದೇವನಿಗೆ ಗಂಧ, ಅಕ್ಷತೆ, ಹಸಿರು ಎಲೆಗಳಿಂದ ಅಲಂಕಾರ ಮಾಡಿ
ಮಾವಿನ ಚಿಗುರುಗಳಿಂದ ಅಲಂಕಾರ ಮಾಡಿ ವಿಶೇಷವಾಗಿ ಪೂಜೆಯನ್ನ ಮಾಡ್ತಾರೆ. ಗಾಯಕರು ಗಾಯನವನ್ನ ಮಾಡ್ತಾರೆ, ಚಂದಾಗಿ ಹಾಡು ಹೇಳ್ತಾರೆ. ಆಮೇಲೆ ಎಷ್ಟೋ ಜನ ನೃತ್ಯವನ್ನ ಮಾಡ್ತಾರಂತೆ. ಕೆಲವರು 2 ದಿವಸ, ಕೆಲವರು 3 ದಿವಸ, ಕೆಲವರು 5 ದಿವಸ. ರಂಗಪಂಚಮಿ ಅಂತ ಬರುತ್ತೆ ಮುಂದೆ, ಆ ರಂಗಪಂಚಮಿವರೆಗೂ ಆಡ್ತಾರೆ. ಮನ್ಮಥನನ್ನ ಸುಡೋದು ತಪ್ಪಾಗಿರುವಂಥದ್ದು. ಮನ್ಮಥ ಅನ್ನೋದು ನಮ್ಮ ಮನಸ್ಸಿನಲ್ಲಿರುವಂತಹ ದುಷ್ಟ ಕಾಮನೆಗಳನ್ನ ಓಡಿಸುವಂತಹ ಕೀಚಕ ಏನ್ ಮನಸ್ಸಿನಲ್ಲಿದ್ದಾನಲ್ಲ, ಅವನು ಸತ್ತೋಗಬೇಕು, ಅವನನ್ನ ಸುಡುವಂಥದ್ದು. ಅದು ನಿಜವಾದ ತಾತ್ಪರ್ಯ, ಒಳಗಿನ ಒಂದು ರಹಸ್ಯ. ಭಗವಂತ ಒಬ್ಬೊಬ್ಬ ದೇವತೆಗಳಿಗೆ ವರ್ಷದಲ್ಲಿ ಒಂದೊಂದು ದಿವಸವನ್ನ ಕೊಟ್ಟಿದ್ದಾನೆ. ಅದರಲ್ಲಿ ಫಾಲ್ಗುಣ ಶುದ್ಧ ಹುಣ್ಣಿಮೆ ದಿವಸ ಇವನ ಮೂಲ ರೂಪದ ಆರಾಧನೆಯನ್ನ ಮಾಡುವಂಥದ್ದು. ಮಾಘ ಮಾಸದ ಪಂಚಮಿ ದಿವಸ ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡುವಂಥದ್ದು. ಎರಡನ್ನೂ ಎಲ್ಲಾ ದಂಪತಿಗಳು ಅವಶ್ಯವಾಗಿ ಮಾಡಬೇಕಪ್ಪ. ನೋಡಿ, ವರಾಹ ಪುರಾಣದಲ್ಲಿ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಭವತ್ವಂ ಸೇನಾನ ಶ್ಲೋಕದಲ್ಲೆಲ್ಲ ಭಾರಿ ಹೇಳ್ತಾರೆ ವಿಸ್ತಾರವಾಗಿ. ಭೂತಗ್ರಹ ಪ್ರತಿಶ್ರೇಷ್ಠ ಪಾಪಕ ಪ್ರಿಯದರ್ಶನ ಮಹಾಭೂತಪತೆ ಪುತ್ರ ತ್ರಿಲೋಚನ ಮೋಸ್ತುತೆ ಶ್ಲೋಕ ಹೇಳ್ತಾ ಇದೆ. ತಾರಕಾಸುರನನ್ನ ಸಂಹಾರ ಮಾಡ್ಲಿಕ್ಕೋಸ್ಕರವಾಗಿ ಇವನು ಷಣ್ಮುಖನಾಗಿ ಅವತಾರವನ್ನ ಮಾಡಿರುವಂಥದ್ದು. ರಾಮಾಯಣದಲ್ಲೂ ಭಾರಿ ವಿಸ್ತಾರವಾಗಿ ಹೇಳ್ತಾರೆ ಇವನ ಬಗ್ಗೆ ಎಲ್ಲ. ಸ್ಕಾಂದ ಪುರಾಣದಲ್ಲಿ ಹೇಳ್ತಾರೆ, ಮತ್ಸ್ಯ ಪುರಾಣದಲ್ಲಿದೆ, ಮತ್ತು ಮಹಾಭಾರತದಲ್ಲಿ ಹೇಳ್ತಾರೆ. ಮಹಾಭಾರತದಲ್ಲಂತೂ ಎಷ್ಟು ಹೇಳ್ತಾರಪ್ಪ ಅಂದ್ರೆ, 7 ಸಪ್ತ ಋಷಿಗಳ ಪತ್ನಿಯರ ವೇಷವನ್ನ ಧರಿಸಿ ಹೀಗೆ ಅಗ್ನಿ ಸ್ವಾಹಾದೇವಿಯನ್ನ ಸಂಪರ್ಕ ಮಾಡ್ತಾನೆ. ಆ ಸಂದರ್ಭದಲ್ಲಿ ಅರುಂಧತಿಯ ತಪಪ್ರಭಾವದಿಂದ ಅವಳ ರೂಪವನ್ನ ಅವಳಿಗೆ ಧರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಥೆಯೆಲ್ಲ ಬಹಳ ವಿಸ್ತಾರವಾಗಿದೆ. ಪ್ರತಿಪದಾ ದಿವಸ 6 ಬಾರಿ ವೀರ್ಯವನ್ನ ಆ ಶ್ವೇತ ಪರ್ವದಲ್ಲಿ ಹಾಕ್ತಾಳೆ. ಆ ಸ್ಖಲನಗೊಂಡಂತಹ ತೇಜಸ್ಸಿನಿಂದ ರಚಿತವಾಗಿರುವಂಥವನು ಈ ಸ್ಕಂದಾಗಿ ನೆಲೆಸ್ತಾನೆ. 6 ತಲೆಗಳು, 12 ಕಿವಿಗಳು, 12 ಕಣ್ಣುಗಳು, 1 ಭುಜ, 1 ಕತ್ತು ಮತ್ತು 1 ಜಠರವಿರುವಂತಹ ಕುಮಾರ ಅವನು ಅವತಾರವನ್ನ ಮಾಡ್ತಾನೆ. ತತಸ್ಕನ್ನಂ ತೇಜಸಾಂ ತತ್ರ ಸಂವೃತಂ ಜನಯತ್ಸುತಂ ಋಷಿಭಿಃ ಪೂಜಿತಂ ಸ್ಕನ್ನ ಮನಯತ್ ಸ್ಕಂದತಾಂ ತಥಾ. ಅವನಿಗೆ ಸ್ಕಂದ ಅಂತ ಯಾಕೆ ಹೆಸರು ಬಂತು ಅಂತ ಹೇಳ್ತಾರೆ. ಸಪ್ತಾನಾಮಪಿ ದೇವೀನಾಂ ಸಪ್ತರ್ಷೀಣಾಂ ಮಹಾತ್ಮಜಾಂ ಪತ್ನಿ ಸ್ವರೂಪತಾಂ ಕೃತ್ವ ಕಾಮಯಾಮಾಸ ಪಾವಕಂ. ಬಹಳ ವಿಸ್ತಾರವಾಗಿ ಹೇಳ್ತಾರೆ. ದೇವಸೇನೆಯು ಆ ಸ್ಕಂದನನ್ನ ವಿವಾಹ ಆಗ್ತಾಳೆ. ಆ ಸ್ಕಂದ ದೇವೇಂದ್ರನನ್ನೇ ಸೋಲಿಸುವಷ್ಟು ಶಕ್ತಿ ಸಂಪನ್ನನಾಗಿರುವಂಥವನು. ಹೀಗೆ ಸ್ಕಂದನ ಚರಿತ್ರೆ ಭಾರೀ ವಿಸ್ತಾರವಾಗಿರುವಂಥದ್ದು. ಇಂತಹ ಸ್ಕಂದನ ಆರಾಧನೆ ಅಂದ್ರೆ ಕಾಮದೇವನ ಆರಾಧನೆ, ಅದು ಹೋಳಿ ಹುಣ್ಣಿಮೆ ಅಂತ ಹೇಳಿ ಭಾರಿ ಪ್ರಖ್ಯಾತವಾಗಿರುವಂಥದ್ದು. ಅದರ ಬಗ್ಗೆ ನಾವಿವತ್ತು ತಿಳಿದುಕೊಂಡಿದ್ದೇವೆ. ಯಕ್ಷರಾತ್ರಿ ಕೌಮುದಿ ಜಾಗರ ಸುವಂತಕ ಮದನೋತ್ಸವ ಹೋಲಕಾತ್ ಸ್ತಾತ್ರ ಮಹಾಹಿಮಾನ್. ಭಾರಿ ವಿಸ್ತಾರವಾಗಿ ಶ್ಲೋಕದಲ್ಲಿ ಹೇಳ್ತಾರೆ. ಅಂದ್ರೆ ಆ ಹೋಲಿ ಹುಣ್ಣಿಮೆಯನ್ನ ಆಚರಣೆ ಮಾಡುವಂಥದ್ದು ಕಾಮದಹನ. ಇದು ಎಲ್ರಿಗೂ ಗೊತ್ತಿರುವಂತಹ ಹೆಸರು ಕಾಮದಹನ. ನಮ್ಮಲ್ಲಿರುವಂತಹ ಕೆಟ್ಟ ದೋಷಗಳು ಅಂತೇನಿದ್ದಾವಲ್ಲ, ಆ ಎಲ್ಲ ಕೆಟ್ಟ ಕಾಮನೆಗಳು ಅವನ್ನೆಲ್ಲ ಸುಟ್ಟಾಕಿ ಭಗವಂತನಲ್ಲಿ ಶುದ್ಧವಾದ ಜ್ಞಾನ, ಭಕ್ತಿ, ವೈರಾಗ್ಯವನ್ನ ಆ ನಮ್ಮ ಕಾಮದೇವನ ಅಂತರ್ಗತನಾಗಿರುವಂತಹ ಭಗವಂತ ವಿಶೇಷವಾಗಿ ಕೊಡ್ಲಿ ಅನ್ನೋದು ಈ ನಮ್ಮ ಹಬ್ಬದ ಆಚರಣೆಯ ಹಿನ್ನೆಲೆ.